ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯ ದುಶ್ಯಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದುವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ದೇವಿ ಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರಬೇಕು. ದ್ರೌಪದಿ, ನಿಧಾನವೇ ಪ್ರಧಾನವಲ್ವೇ ಪ್ರಾಣೇಶ್ವರ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಮತಾಪದಿನೊಂದು ಕಣ್ಣೀರ ಕರೆಯುತ್ತಿಹ ಕಾಂತೆ, ಪಾಂಡವರ ಪಟ್ಟ ಮಹಿಷಿ ಮನೋನ್ಮನೆ ವಾಸುದೇವನಾಸರೆಯು ನಮಗಿರಲು. ಪಾಂಚಾಲಿ, ವಾಸುದೇವನಾಸರೆಯು ನಮಗಿರಲು ಬಂದು ಧಾವುದೇ ಕೊರತೆ. ಪರಮ ವಿಕ್ರಮದಿ ಪರಿಹರಿಸಲಿರ್ಪನೆ ಈ ಪ್ರಚಂಡ ಪಾಂಚಾಲಿ, ಏಕೆ ಚಿಂತಿತೆ ಪಾಂಚಾಲಿ, ಏಕೆ ಚಿಂತಿತೆ ಭಯವ ಬಿಡು ಪಾಂಚಾಲಿ ಪರಮ ಏಕೆ ಚಿಂತಿತೆ ದೂರದಿ ದೂರುಳ ಕುರುಪತಿಯ ಕೊನೆ ಮುರಿದು ಮುಳ ತೋಡಿದೆ. ದೂರದಿ ದೂರುಳ ಕುರುಪತಿಯ ಮುಳ ತರುವೆ. ಕಡುಬದೊಂದರವರನ್ನು ಹೊರಿಸದೆ ಬಿಡೆ ದೂರದಲ್ಲಿ ಪಾಂಚಾಲಿ. ಕಡುಬದೊಂದರವರನ್ನು ಹೊರಿಸದೆ ಬಿಡೆ ದೂರದಲ್ಲಿ ಕಟ್ಟಿ ಮುಡಿಸಿ ಮೆಟ್ಟಿಗೆ ಹುಡುವೆ.
ವಾಸ ಭವನೆಯ ಮರೆಯುವೆ ನಾ ತರುಣಿಯೇ ವಾಸ ಭವನೆಯ ಮರೆಯುವೆ ನಾ ತರುಣಿಯೇ ಕಪಟದನದ ವಂಚಕರ ಹೃದಯವನ್ನು ನೀಡುವೆ ಕಪಟದನದ ವಂಚಕರ ಹೃದಯವನ್ನು ನೀಡುವೆ ತಟ್ಟಿ ಮುಟ್ಟಿ ನೆತ್ತಿ ನಿಲ್ಲುವೆ ತಟ್ಟಿ ಗುಟ್ಟಿ ನೆತ್ತಿ ನಿಲ್ಲುವೆ ಪ್ರಿಯೇ ಪಾಂಚಾಲಿ ಪಾಂಚಾಲಿ ಏಕೆ ಏನಾಯಿತು ನಿಷ್ಕಾರಣವಾಗಿ ಹೇಳುತ್ತಿರುವೆಲ್ಲ ಪಾಂಚಾಲಿ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಪ್ರಾಣೇಶ್ವರ ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವು ನೀವು ಪುರುಷರು ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದ್ರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವೆ ನಿಮಗಾಗಿ ಅಲೆದು ವನವಾಸ ಪಡೆದು ಪರರಿಂದೆ ಸಹಿಸದಾರೆ ನಿಮಗಾಗಿ ಅಲೆದು ವನವಾಸ ಪಡೆದು ಪರರಿಂದೆ ಸಹಿಸದಾರೆ ಸರಿಯೇ ನಿಮಗೆ ಸಮ್ಮತವಾಯಿತೆ ಪಾಂಚಾಲಿ ಸರಿಯೇ ನಿಮಗೆ ಸಮ್ಮತವಾಯಿತೆ ಗೆಳೆಯ ಕೇಳು ಮನದಿನೆಯ ಕಥೆಯ ವ್ಯಥೆಯ ಪಾಂಡವರ ಪತ್ನಿಯೆನಿಸಿ ಪರರಿಂದೆ ಸಹಿಸದಾರೆ ಪಾಂಡವರ ಪತ್ನಿಯೆನಿಸಿ ಪರರಿಂದೆ ಸಹಿಸದಾರೆ ಈ ಶೂರತನವು ಏಕೆ ಬರಿದಾಯ್ತೆ ನನ್ನ ಬಯಕೆ ಈ ಶೂರತನವು ಏಕೆ ಬರಿದಾಯ್ತೆ ನನ್ನ ಬಯಕೆ ಪಾಂಚಾಲಿ ನಿಮಗೆ ಸಮ್ಮತವಾಯಿತೆ ಪ್ರಾಣೇಶ್ವರ ಪಾಂಚಾಲಿ ಸರಿಯೇ ನಿಮಗೆ ಸಮ್ಮತವಾಯಿತೆ ಗೆಳೆಯ ಕೇಳು ಮನದಿನೆಯ ಕಥೆಯ ವ್ಯಥೆಯ ಹೇ ದೇವ ಇಂತಹ ಪರಾಧೀನ ಸ್ತ್ರೀ ಜಾತಿ ಅನ್ನೋದು ಏಕೆ ತಾನೇ ಸೃಷ್ಟಿಸಿದೆ ತಂದೆ ಹಳಬೇಡ ಪಾಂಚಾಲಿ ಹಳಬೇಡ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ ಓಹೋ ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ವೇ ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂಥ ಪತಿಗಳನ್ನು ಅಣ್ಣನ ಒಂದು ದಿನದ ಅವಿವೇಕದಿಂದ ಹಿಂಗೆ ಮಾಡು. ಅಣ್ಣನ ಒಂದು ದಿನದ ಅವಿವೇಕದಿಂದ ಇಂತಹ ಗತಿಯು ನಮಗೊದಗಿತು ಇರಲಿ ದ್ರೌಪದಿ ಅಣ್ಣನ ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನಲ್ಲಿ ಬೇಡಿಕೊಳ್ಳಲಿಲ್ಲವೇ ಆದದ್ದು ಹಾಗೆವಾಯಿತು ಅದನ್ನು ಮರೆತು ಬಿಡು ಈ ದಿನ ನೀನೇಕೆ ಹೀಗಾಗಿರುವೆ ಅದನ್ನು ತಿಳಿಸಬಾರದೆ ತಿಳಿಸುತ್ತೇನೆ ಪ್ರಾಣೇಶ್ವರ ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು ಅದು ಇಂದಿನ ಮಾತು ಈಗ ನಾನು ಯಾರು ಆಜ್ಞಾ ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ ಈ ದಿವಸ ಹಸ್ತಿನಾಭಿಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು ಅವಳು ನನ್ನನ್ನು ನೋಡಿ ನಕ್ಕು ನಿನ್ನ ಪತಿಗಳು ವಾಸಕ್ಕಾಗಿ ಇದು ಗ್ರಾಮಗಳನ್ನು ಬಿಡಲು ದೂತನ್ನು ಕಳುಹಿಸಿದ್ದಾರೆ ಇನ್ನೇನು ಸಂಧಿ ಆಗುವುದು ಆಗಲಾದ್ರೂ ಬಿಚ್ಚಿರುವ ಏನೇನು ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ ಈಗ ನನ್ನ ಸಂದೇಹವು ನಿಶ್ಚಯವಾಯಿತು ರಾಯಭಾರಕ್ಕೆ ಹೋಗಿರುವವರು ಯಾರು ಮತ್ತಿನ್ನಾರು ನಮ್ಮಣ್ಣನಾದ ಕೃಷ್ಣನಲ್ಲವೇನು ಗೋಪಿಕಾಂಗನೆಯರ ವಿಲಾಸ ವಿಭ್ರಮದಲ್ಲಿ ಮಗ್ನರಾಗಿರುವ ಆ ಯದುಪತಿಯು
ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನು ಈಗಾಗಬಹುದೆಂದು ಭಾವಿಸಿದ್ದೆನು. ಅದಿರಲಿ, ಆ ಭಿನ್ನಾಣಗಿತ್ತಿ ಭಾನುಮತಿಗೆ ಏನು ಹೇಳಿದೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರನೇ ಕೊಟ್ಟಿದ್ದೇನೆ ಪ್ರಾಣೇಶ್ವರ. ಏನೆಂಬುದಾಗಿ? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ವೇ ಏ ಭಾನುಮತಿ ಎಂಬುದಾಗಿ. ಪಾಪು ಪಾಪು ಪಾಂಚಾಲಿ. ಆಹಾ ಪ್ರಾಣೇಶ್ವರ, ಚಮತ್ಕಾರವಾದ ಉತ್ತರ. ಪ್ರಾಣೇಶ್ವರ. ಪಾಪು ಪಾಂಚಾಲಿ, ಚಮತ್ಕಾರವಾದ ಉತ್ತರ. ಅಲ್ಲವೇ ಅಲ್ಲವೇ? ನೀನು ನಮ್ಮಗಳ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ನಾನು ತಿಳಿದಿದ್ದೆ. ಪ್ರಾಣೇಶ್ವರ ಪ್ರಾಣೇಶ್ವರ, ಮರೆತು ಹೋದರೇನು? ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಬನ್ನಿ, ಹೀಗೆ ಕುಳಿತುಕೊಳ್ಳಿ. ಶಾಂತಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ ಸ್ವಾಮಿ. ಮನೋಹರ ಪಾಂಚಾಲಿ, ಸಮಯವಿದೆ. ಆಹಾ, ಎಂತಹ ನಗೆ! ಶೃಂಗಾರಕ್ಕೆ ದ್ರೌಪದಿ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಎಂತಹ ನಗೆ ಸ್ವಾಮಿ! ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮರೆಯ ಮನಕ್ಕಿಲ್ಲದಿರೆ ವಿರಾಮ. ಭ್ರಮರೆಯ
ನೀನು ಕುಳಿತುಕೊಂಡ ನೀವಲ್ಲಿ ಕುಳಿತುಕೊಂಡರೆ ನಾನು ಬರುವುದು, ಇಲ್ಲವಾದರೂ ನಾನು ಹೇಗೆ ಹೋಗಿ ಬಿಡುವೆ. ಕುಳಿತುಕೊಳ್ಳಿ ಸ್ವಾಮಿ ಮೊದಲು. ಬಾ ಬಾ. ಏನದು? ಸುಮ್ಮನೆ ಕುಳಿತುಕೊಳ್ಳಬೇಕು. ಹಾ, ಸುಮ್ಮನೆ ಹೇಗೆ ಕುಳಿತುಕೊಳ್ಳಿ. ಚೆಲ್ಲುತ್ತ ಸೇರುವೆ ಏನಿದು ಪ್ರಾಣೇಶ್ವರ, ಏಕೆ ಹೀಗೆ ಮಾಡುತ್ತಿರುವಿರಿ? ಸಂತೋಷದ ಸಮಯವಲ್ಲವೇ? ಅಲ್ಲವೇ ಅಲ್ಲವೇ? ಭಾನುಮತಿಗೆ ಕೊಟ್ಟ ಉತ್ತರ. ಆಹಾ ಆಹಾ. ಚೆಲ್ಲುತ್ತಾ ಸೇರುವೆ ಪ್ರಾಣೇಶ್ವರ ಮಾತೆಯ ನೀನು ಪ್ರಾಣೇಶ್ವರ. ಯಾವಾಗ ಪಾಂಚಾಲ? ಆ ಕೌರವರ ಶಿರವನ್ನು ಈ ಧರೆಗೆ ಕೆಡವಿದಾಗ ಆಗ ಆಗ ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಅಲ್ಲವೇ ಪ್ರಾಣೇಶ್ವರ? ನಿಜವೇ ತಾನೇ? ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ ಸಮಯವಿದೆ ಪ್ರಾಣೇಶ್ವರ. ಅಬ್ಬಬ್ಬಬ್ಬಬ್ಬ, ಏನಿದು ಸ್ವಾಮಿ, ಮರೆತು ಹೋದಿರೇನು? ಏ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ರಿ. ಮತ್ತೆ ಏನನ್ನೋ ಹೇಳಿದಿರಲ್ಲ? ಹೇಳಿ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಜಗಜ್ಜಟ್ಟಿ ಭೀಮ. ನಿಜವೇ, ನೀವು ಮಾಡಿರೋ ಪ್ರತಿಜ್ಞೆ ಎಂದಿಗೂ ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದರೆ ಏನು ಮಾಡಲಿ? ಎಷ್ಟಾದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಸುಮ್ಮನೆ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಕಾತುರದಿಂದ ನಿರೀಕ್ಷಿಸುವೆನು. ಧರ್ಮ ಧುರೀಣರಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಆಗಲ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕ್ಷಣದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸುವುದು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ ಅಗ್ರಜ. ಈ ಸಾರಿ ಆತನ ಕೋಪಕ್ಕೆ ದ್ರೌಪದಿಯ ಮುಖ್ಯ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರ ಯುದ್ಧಕ್ಕಿಂತ ಈ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದೇನು ಇದು ಸಾಧ್ಯವಾಗಿದೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಸಹೋದರ ಬಿಡು ಕೋಪವಾ ಮನದಿ, ಅನುಗ ಬಿಡು ಕೋಪವಾ ಮನದಿ. ಬಿಡು ಕೋಪವಾ ಮನದಿ, ಅನುಗ ಬಿಡು ಕೋಪವಾ ಮನದಿ.
ಬಾಳುವನು ಬಾಳುವನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಹಿರಿಯರ ವಾಣಿಯ ಮರೆಯುವುದನು ಬಿಡು ಕೋಪವ ಮನದಿ ಅನುಗ ಬಿಡು ಕೋಪವ ಮನದಿ ದುಡುಕಿ ಸಮರ ಬಯಸುವುದನ್ನು ಚಿತ್ತ ದುಡುಕಿ ಸಮರ ಬಯಸುವುದನ್ನು ಚಿತ್ತ ಬಿಡು ಕೋಪವ ಮನದಿ ಅನುಗ ಬಿಡು ಕೋಪವ ಮನದಿ ಸಹೋದರ ಇದೇನು ನನ್ನಲ್ಲಿ ಕೋಪವೇ ತಮ್ಮ ಪಾಂಚಾಲಿ, ಪಾಂಚಾಲಿ ಅಗ್ರಜನೇಕೆ ಕೋಪಿಷ್ಠನಾಗಿದ್ದಾನೆ? ಸಮಾಚಾರವೇನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನೆ. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮತಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದೇ ನಾನು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧ್ಯಾರ್ಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನ ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ನಾನೊಂದು ಗಳಿಗೆಯೂ ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನ ಮತ್ತು ನಕುಲ ಸಹದೇವರ ಸಹಾಯವನ್ನಾಗಲಿ ನಾನು ಕೇಳುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಎರಡೇ ಈ ಕದಾ ಜಗದ ಮಹಾಯುಧ ಈ ಕದಾ ಈ ಕದಾ ಜಗದ ಮಹಾಯುಧ ದುರ್ಮದಾಂಧ ದುರ್ಯೋಧನನು ಜರ ದುರಾಜ್ಞದೊಳಗ ಪ್ರಪಸುದೆಯದುರೋ ದುರ್ಮದಾಂಧ ದುರ್ಯೋಧನನು ಜರ ದುರಾಜ್ಞದೊಳಗ ಪ್ರಪಸುದೆಯದುರೋ ದುರ್ಮದಾಂಧನ ಗರ್ವವ ಮುರಿದು ದುರ್ಮದಾಂಧನ ಗರ್ವವ ಮುರಿದು ಗಂಧಗೈದು ತಲೆಭಾರವನ್ನಿರಿಸುವ ಗಂಧಗೈದು ತಲೆಭಾರವನ್ನಿರಿಸುವ ಈ ಕಥಾ ಜಗದ ಮಹಾಯುಧ ಈ ಕಥಾ ಅಟ್ಟಹಾಸದೆ ದುಷ್ಟ ಕೌರವ ಗಟ್ಟಿ ಸಮರದಿ ಮುಷ್ಟಿಯುದ್ಧದಿ ಅಟ್ಟಹಾಸದೆ ದುಷ್ಟ ಕೌರವ ಗಟ್ಟಿ ಸಮರದಿ ಮುಷ್ಟಿಯುದ್ಧದಿ ಮೆಟ್ಟುತ ಎದೆಯ ಕುಟ್ಟುತ ಗದೆಯ ಮೆಟ್ಟುತ ಎದೆಯ ಕುಟ್ಟುತ ಗದೆಯ ಕುಟ್ಟಿ ಕುಟ್ಟಿದರೆ ಭಾರವನ್ನಿರಿಸುವ ಕುಟ್ಟಿ ಕುಟ್ಟಿದರೆ ಭಾರವನ್ನಿರಿಸುವ ಈ ಕಥಾ ಜಗದ ಮಹಾಯುಧ ಈ ಕಥಾ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು. ಕುರುಕುಲವನ್ನೆಲ್ಲ ಧ್ವಂಸ ಮಾಡಿದರು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆದುಕೊಳ್ಳುವೆ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ, ಇದಕ್ಕೆ ನಿನ್ನ ಅಭಿಮತ? ಪಾಂಚಾಲಿ, ಪ್ರಾಣೇಶ್ವರ, ಆನನೆ ಮನದ ವೇದನೆ ನೀಗೆ
ಸಮಯವಿದೆಂದರಿತೆಯ ಕರುಣೆ ಮಾನುನೆ ಮನದ ವೇದನೆ ನೀಗಿದೆ ಸಮಯವಿದೆಂದರಿತೆಯ ಕರುಣೆ ವೇದನೆ ನೀಡುವುದ ಮಾತಾಡಿ ಧರ್ಮಜ ನಮ್ಮಯ ನಿರ್ಮಲ ಗಾತ್ರವ ಮಾತಾಡಿ ಧರ್ಮಜ ನಮ್ಮಯ ನಿರ್ಮಲ ಗಾತ್ರವ ನೀಡುವುದನ್ನು ಸೀತ ಪರಿಕಿಸದೆ ನುಡಿಯ ನೀಡುವುದನ್ನು ಸೀತ ಪರಿಕಿಸದೆ ನುಡಿಯ ಸಹಿಪುದ ಮನದಲ್ಲಿ ತಾಪವ ತರುಣೆ ಮಾತಾಡಿ ಸಹಿಪುದ ಮನದಲ್ಲಿ ತಾಪವ ತರುಣೆ ಧರ್ಮದಿಂದ ಗದ ಕಾರ್ಯವ ಸಾಧಿಕ ಕೋಮಗಳು ದೇವ ಪರಗಲು ಸರಿಯೇ ಧರ್ಮದಿಂದ ಗದ ಕಾರ್ಯವ ಸಾಧಿಕ ಕೋಮಗಳು ದೇವ ಪರಗಲು ಸರಿಯೇ ಸಾರಸಾಕ್ಷಿಣೆ ಹರಿಪಯೇ ಪರೆ ಸಾರಸಾಕ್ಷಿಣೆ ಹರಿಪಯೇ ಪರೆ ಏಕೆಂದು ನೀನಿಂದು ಏಕೋ ಬರುವೆ ಏಕೆಂದು ನೀನಿಂದು ಏಕೋ ಬರುವೆ ಮಾನುನೆ ಮನದ ವೇದನೆ ನೀಗಿದೆ ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ಇದು ಗೋದಾಮ ಪಾಂಚಾಲಿ ಇದಕ್ಕೆ ನೀನು ಏನು ಹೇಳುವೆ ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಿಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವು. ನಾವೀಗ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೇ ಆದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಗಳನ್ನು ಮಾಡುತ್ತಿರುವುದು. ರಾಜೇಂದ್ರ, ದೌಮ್ಯನ ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣ ಕೂಟೆಂಬ ಕನಿಷ್ಠ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನ ಅಪಮಾನಕ್ಕೆ ಗುರಿಪಡಿಸಿದರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು, ಏನೇ ಕೋಲಾಹಲ? ಅರ್ಜುನ, ನನಗಿನ್ನು ಸಮಯವಿಲ್ಲ. ನಾನಿನ್ನು ಹೋಗುವೆನು. ನಿಮ್ಮ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮ ನಗುತ್ತಾ ಇತ್ತ ಕಡೆ ಬರುತ್ತಿರುವುದು. ಅವರಿಂದ ರಾಜ್ಯಸಭೆ ಸಮಾಚಾರ ತಿಳಿದು ಬಳಕೆ ನಿಮ್ಮ ಇಷ್ಟದಂತೆ ಮಾಡಿ. ಕುಳಿತುಕೊಳ್ಳ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿ ಆಗು ಧರ್ಮನಂದನ. ಅಣ್ಣ, ನನ್ನನ್ನು ಆಶೀರ್ವದಿಸ. ನಿನಗೂ ಮಂಗಳವಾಗಲಿ. ವಾಸುದೇವ, ರುಕೋಧರ, ಈ ರುಕೋದರನ ಅನಂತ ಪ್ರಣಾಮಗಳನ್ನು ಸ್ವೀಕರಿಸಿ. ನೀನು ವಿಜಯಶಾಲಿಯಾಗು. ಪರಮಾತ್ಮ, ಧರ್ಮನಂದನ, ದೇವಕಿ ವರನಂದನ, ಭಾವಜನಯನ, ನಮಿತೆ ಮಾಧವ, ದೇವಕಿ ವರನಂದನ.
ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಅಂದರೆ ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ರಾಜಸಭೆಗೆ ಕರೆತಂದು ಬಹುವಿಧವಾಗಿ ಸನ್ಮಾನಿಸಿದರು ಧರ್ಮನಂದನ. ಸಂಧಿಯ ಕಾರ್ಯ ನಡೆಯಿತಷ್ಟೇ? ನಡೆಯಿತು. ದ್ರೌಪದಿ, ನಾನಿನ್ನು ಹೋಗುವೆನು. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ ಸ್ವಲ್ಪ ಸಮಾಧಾನರಾಗಿ ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಕೃಷ್ಣ, ಸಭೆಯಲ್ಲೇನು ನಡೆಯಿತು? ಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಇನ್ನು ನನಗಿಂದು ಕೆಲಸವಿಲ್ಲ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಭೀಮಸೇನ, ನಾನು ಓದದ್ದು ಅದಕ್ಕಾಗಿ ಅಲ್ಲವೇ? ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಿ ಸೀರೆ ನುಡಿಸಲು ಅವಣಿಸುತ್ತಿರುವೆ ಆ ಯಾದವಾಗ್ರಣಿ. ಪಾಂಡು ಪುತ್ರರ ಮೇಲೆ ಏಕಪ್ಪ ನಿನಗಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನ ತಂದುಕೊಂಡು ನಾನು ಹೇಳುವ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಗೆ ಈ ಅಂತಹ ಸಂಬಂಧ ಇರುವುದು. ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮಗಳ ವಿಚಾರವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ ಮುಂತಾದವರು. ಇನ್ನು ನನಗಿಂದ ಸಮಯವಿಲ್ಲ. ಕೃಷ್ಣ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ, ಸಾಧಿಸಿದೆ. ನಾನಿನ್ನು ಹೋಗುವೆನು. ಸಹೋದರರೇ, ನಿಮ್ಮ ಅಪೌರುಷದ ಫಲಾಫಲಗಳನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಾಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ಖಂಡಿತವಾಗಿಯೂ ತೀರಿಸಿಕೊಳ್ಳುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಪೌರುಷವಿಲ್ಲದಿದ್ದರೆ ಆ ಬಂಡರಕ್ಕಸಿಯನ್ನಾಳಲದೆಂತೂ ಸಾಧ್ಯ. ಸಾವಧಾನವನ್ನು ತಂದುಕೊಂಡು ನಾನು ಹೇಳುವ ಮಾತನ್ನು ಸ್ವಲ್ಪ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ಶುಭ ಸಮಾಚಾರವೊಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವೊಂದನ್ನು ಕಳಿಸಿರುವುದು. ಏನು? ದುರ್ಯೋಧನನು ನನಗೆ ಸಂದೇಶ? ದುರ್ಯೋಧನ ಸಂದೇಶ? ಹಾಗಾದ್ರೆ ಅದು ಸಂಧಿಯ ಸುದ್ದಿಯಲ್ಲ. ಹೇಳು ಕೃಷ್ಣ, ಹೇಳು. ಆ ದುರ್ಯೋಧನ ಸಂದೇಶವನ್ನು ಹೇಳು. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಕಂಡೆಯಾ? ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳಲಾಗದಯ್ಯ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲಯ್ಯ, ನಿನ್ನನ್ನು ನೋಡಿದರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಇಲ್ಲಿ ಕೊಡು. ನಿನ್ನ ಗದೆಯನ್ನು ಇಲ್ಲಿರಿಸಿ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಕಂಡೆಯಾ? ಆಗಲಿ. ಈಗಲಾದರೂ ಹೇಳು ಕೃಷ್ಣ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಇಲ್ಲ, ಹೇಳಪ್ಪ. ಹಾಗಾದರೆ ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಕ್ಷಣಕಾಲ ಹಿಡಿದಿರು. ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ಕಂಡೆಯಾ? ನಿನ್ನ ಆಜ್ಞೆ ನಾನು ಎಂದಾದ್ರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ಈ ನಿನ್ನ ಬಂಡಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಪರಿಹಾಸ್ಯ ಮಾಡುತ್ತಿರುವೆಯಾ ಅಣ್ಣ? ಪರಿಹಾಸ್ಯವಲ್ಲ, ಶತ್ರುಗಳ ಎಡೆಮುರಿಯನ್ನು ಬಿಚ್ಚುವುದರಲ್ಲಿ ನೀನು ಮಹಾನ್ ಪಂಡಿತಿಯಂತೆ. ಅದರಂತೆ ಈ ನಿನ್ನ ಬಂಡಪತಿಯ ಕೈಯನ್ನು ಬಂಧಿಸಲು ಬರುವುದೇನೋ ನೋಡು. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ನಿಮ್ಮಣ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಈಗ ಸಮಾಧಾನವಾಯಿತು. ಈಗ ಕೇಳಿರಲಿಲ್ಲ ಧರ್ಮನಂದನ, ಪಾರ್ಥ, ಪರಮಾತ್ಮ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಆ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಕಾರ್ಯವನ್ನು ಮಾಡಿದ ದುರಾತ್ಮರು? ಏನು ಹೇಳಿದೆ ಕೃಷ್ಣ?
ಪರಿಗೈದವ ದುರುಳನವನಾರಿ ಪರಿಗೈದವ ಅವನಾರಿ ಪರಿಗೈದವ ಕೃಷ್ಣ ಪುರುಸಭೆಯೊಳಗಿ ಚರಣ ನೋಡಿದ ಪುರುಸಭೆಯೊಳಗಿ ಚರಣ ನೋಡಿದ ಹಾರಿ ಪರಿಗೈದವ ದುರುಳನವನಾರಿ ಪರಿಗೈದವ ಅವನಾರಿ ಪರಿಗೈದವ ಕೃಷ್ಣ ಏನು ಹೇಳಿದೆ? ಈ ಹಗ್ಗದಿಂದ ಬಂಧಿಸಲು ಯತ್ನಿಸಿದರೆ ಯಾರು ಯಾರು ದುರಾತ್ಮರು? ದುರಾಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದ, ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನ ಕಾರ್ಯವೆಸಗಿದ. ಇಂತಹ ಕಾರ್ಯ ಮತ್ತಾರಿಗೆ ಸಾಧ್ಯ? ದ್ರೌಪದಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಓ ದುರ್ಮದ ಅಂದ ದುರ್ಯೋಧನನ ಶಿಖರವನ್ನು ಮುಟ್ಟಿತು. ಪ್ರಿಯ ಬಂಧುವಾದ ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನುಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಿದ್ಧನಿಲ್ಲ. ಒಂದು ವೇಳೆ ನೀವು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ಎಂದು ತಿಳಿಸಿಬಿಟ್ಟರು. ಪರಮಾತ್ಮ ಧರ್ಮನಂದನ, ಸಮರವನ್ನು ಕಮಲಾಕ್ಷ ಜಲದ ಮುಗಿಲಿಯಂತೆ ಸಿರಿಭೋಗ ನಶ್ವರ ಮದನ್ವಯ ಅಶಾಶ್ವತ ನರಜನ್ಮ ಮದನ್ವಯ ಅಶಾಶ್ವತ
ಅಪೇಕ್ಷಿಸುವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಆದರೆ ನಮ್ಮನ್ನೆಲ್ಲ ಮೀರಿ ನಿಂತು ಬಂದಿರುವುದು ಯುದ್ಧ. ಪರಮಾತ್ಮ, ನೀನೇ ದಾರಿ ತೋರಿಸಿ ರಕ್ಷಿಸಬೇಕು. ಅರ್ಜುನ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಪರಮಾತ್ಮ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚಯ್ಯ. ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕಥೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಓ ದುರುಳ ದುಶ್ಯಾಸನದಿಂದ ಅಪಮಾನಿತಳಾಗಿ ಕಣ್ಣೀರಿಡುತ್ತಾ ಮುಕ್ತ ಕೇಶಿಯಾಗಿ ನಮ್ಮ ಅಪರ ಕೀರ್ತಿಯು ರೂಪುಗೊಂಡಂತೆ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ಈ ಪ್ರತಿಜ್ಞೆ ಮಾಡಿದ್ದೆನು. ಪುನಃ ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಅದೇ ಪ್ರತಿಜ್ಞೆಯನ್ನು ಮಾಡಿದೆ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ಮುಂಬರುವ ಭೀಕರ ಕಾಳಗದಲ್ಲಿ ಓ ದುಷ್ಟ ದುರುಳ ದುರ್ಯೋಧನನ 99 ಮಂದಿ ತಮ್ಮಂದಿರನ್ನು ನಿರ್ಮೂಲವಾಗಿ ನಾಶ ಮಾಡಿ, ಅದರಲ್ಲೂ ಆ ದುಶ್ಯಾಸನನ ವಕ್ಷಸ್ಥಳವನ್ನು ಸೀಳಿ ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಮುಡಿಯನ್ನು ಕಟ್ಟಿಸುವೆನು. ನಂತರ ಓ ದುರುಳ ದುಷ್ಟ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು, ಈ ನನ್ನ ಎಡಗ ಮುರಿದು, ನಂತರ ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡುವೆನು. ಇದಕ್ಕೇನಾದರೂ ಚ್ಯುತಿ ಬಂದರೆ ನನಗೆ ಭಯಂಕರ ಘೋರ ಮರಣವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಪಾಪಿಯಾದ ದುರ್ಯೋಧನನು ಇಂತಹ ನೀಚ ಕಾರ್ಯವನ್ನು ಮಾಡಿರುವುದೇ? ಎಲ್ಲ ಪರಮ ಪಾತಕಿ, ಆತನು ನಮ್ಮ ಶೌರ್ಯವನ್ನು ಮರೆತಿರಬಹುದಲ್ಲವೇ? ಸುಡುವೆ ಕುರುಕುಲವನಲ್ಲ, ಸುಡುವೆ ಕುರುಕುಲವನಲ್ಲ, ಒಲುವೆ ಗಂಧಾರಿ ಬೆಳೆದ 101 ಮಕ್ಕಳನ್ನೆಲ್ಲ ಕಡಿವೆ ಕರ್ಣನ ಶಿರವ, ಕಡಿವೆ ಕರ್ಣನ ಶಿರವ, ಭರಸೇಳುತ್ತ ಕೋಪಾಗ್ನಿಗೆ ಆಹುತಿಯ ಕೊಡುವೆ.